ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದಾಂಗ ವೇದಾಂತ ವಿದ್ಯಾಸ್ಥಾನೆ ಬೇವಚ. ಎಲ್ಲ ಜ್ಯೋತಿಷ್ಯಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 12/4/2026 ಭಾನುವಾರದ ದಿನ ಭವಿಷ್ಯವನ್ನು ನೋಡುವಂತಹ ಒಂದು ಸುಸಂದರ್ಭದಲ್ಲಿ ಇದ್ದೇವೆ. ನಿಮ್ಮ ರಾಶಿಯ ಬಗ್ಗೆ ಗಮನದಿಂದ ಕೇಳಿ, ಕೊನೆಗೆ ಪರಿಹಾರವನ್ನು ತಪ್ಪದೆ ತಿಳಿದುಕೊಳ್ಳಿ. ಮೇಷರಾಶಿಯವರೇ, ಈ ದಿನ ನಿಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ನಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ನಮಗೆ ಮುಖ್ಯ. ಚುರುಕುತನದಿಂದ ಕೂಡಿರ್ತೀರ. ಒತ್ತಡ ಇದ್ರೂ ಮುಂದುವರಿಯುತ್ತೀರ. ಖಂಡಿತ ನಿಮಗೆ ಈ ದಿನ ಯಶಸ್ಸು ಅನ್ನುವಂಥದ್ದು ಸಿಗ್ತದೆ. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ವೃಷಭ ರಾಶಿಯವರೇ, ಈ ದಿನ ನಮಗೆ ಹಣ ಅನ್ನುವಂಥದ್ದು ಅತಿ ಮುಖ್ಯ. ಸ್ವಲ್ಪ ಶ್ರಮ ಅಂತ ಅನಿಸಿದ್ರೂ, ಬೇಸರ ಅಂತ ಅನಿಸಿದ್ರೂ ಖಂಡಿತ ಇದು ನಿಮಗೆ ಹಣದ ಸಹಾಯ ಸಿಕ್ಕೇ ಸಿಗ್ತದೆ. ಮಾತಿನಲ್ಲಿ ಜಾಗ್ರತೆ ಇರಲಿ. ಯಾರನ್ನು ದೂಷಣೆ ಮಾಡಬಾರ್ದು ಅನ್ನುವಂಥದ್ದು. ನಮ್ಮ ಸಂದರ್ಭಕ್ಕೆ ತಕ್ಕಂತೆ ಅವರು ಹಣವನ್ನು ಕೊಡಲಿಲ್ಲ. ಮಸ್ತಾಗಿದೆ ಅವರ ಹತ್ರ, ಅವರ ಹಾಗೆ. ಡೋಂಟ್ ಕಾಮೆಂಟ್ ಲೈಕ್ ದಸ್. ಕೊಡಬೇಕನ್ನೋ ಮನಸ್ಸು ಅವ್ರಿಗೆ ಇರಬೇಕು. ಆ ಮನಸ್ಸನ್ನು ಕೊಡಬೇಕಾಗಿರುವಂಥದ್ದು ಪರಮಾತ್ಮನ ಸಾಂಗತ್ಯ ನಮಗೆ ಬೇಕು. ಆದ್ದರಿಂದ ಪರಮಾತ್ಮನಲ್ಲಿ ಪ್ರಾರ್ಥನೆ ಇರಲಿ. ಹಸಿರು ವಸ್ತ್ರ ನಮ್ಮ ಜೊತೆ ಇರಬೇಕು ಅಲ್ವಾ? ಧನ್ಯವಾದಗಳು. ಮಿಥುನ ರಾಶಿಯವರೇ, ಈ ದಿನ ನಮಗೆ ಧೈರ್ಯ ಅನ್ನುವಂಥದ್ದು ತುಂಬ ಮುಖ್ಯ. ಆದ್ದರಿಂದ ಸ್ವಲ್ಪ ಧೈರ್ಯ ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ನಮಗೆ ಆದಂಥ ಒಂದು ಪ್ರಯತ್ನ ಅನ್ನುವಂಥದ್ದು ಇರಬೇಕು. ಏನು ಪ್ರಯತ್ನ? ಯಾವುದಾದ್ರೂ ಒಂದು ಹೊಸ ಅವಕಾಶಗಳು ಸಿಕ್ಕಿದ್ರೆ ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು. ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಈ ದಿನ ತುಂಬ ಪ್ರಶಸ್ತವಾಗಿರುತ್ತದೆ. ಜೊತೆಗೆ ಯಾವ ರೀತಿಯ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ಕೆಲಸ ನಮಗೆ ಸೂಕ್ತ ಆಗಿದೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು. ನಿಧಾನವಾಗಿ ಯೋಚನೆ ಮಾಡಬೇಕು. ಅವಸರವಾಗಿ ಅಪಘಾತಕ್ಕೆ ಕಾರಣ. ಆತುರವೇ ತಪ್ಪು ನಿರ್ಧಾರಗಳಿಗೆ ಕಾರಣ. ಅದನ್ನು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಯಾವುದೇ ಕೆಲಸ ಆರಂಭ ಮಾಡಬೇಕಾದ್ರೆ ಚೆನ್ನಾಗಿ ಯೋಚನೆಯನ್ನು ಮಾಡಿ ಪ್ರಯತ್ನ ಮಾಡಿ. ನಿಧಾನ ಆದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಪ್ರಯತ್ನ ಮಾಡಿ. ಒಟ್ಟಿನ ಯಶಸ್ಸು ಸಿಗಬೇಕು. ಇಂಥದೇ ದಿನ ಮುಗಿಬೇಕು ಅಂತ ತೀರ್ಮಾನ ಮಾಡಿ. ಆದರೆ ಹೇಳಿದ ಸಮಯಕ್ಕೆ ಕಾರ್ಯವನ್ನು ಮುಗಿಸೋದಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. 1 or 2 days ಹೆಚ್ಚು ಕಮ್ಮಿ ಆಗ್ಬೋದು. ಅಥವಾ ಅದ ಒಂದು ಸಂದಿಗ್ಧತೆ ಅಥವಾ ಸಂಕೀರ್ಣತೆ ಎಷ್ಟಿದೆ ಅನ್ನುವಂಥದ್ದನ್ನು ನೋಡಬೇಕು. ಸರಳ ಕಾರ್ಯಗಳಾದರೆ ಬೇಗ ಮುಗಿಯುತ್ತೆ. ಕ್ಲಿಷ್ಟವಾದರೆ ನಿಧಾನಕ್ಕೆ ಮುಗಿಯುತ್ತೆ. ಖಂಡಿತ ಯಶಸ್ಸು ಸಿಕ್ಕೇ ಸಿಗ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ. ಎಲ್ಲ ಶುಭವಾಗ್ತದೆ. ಕಟಕ ರಾಶಿಯವರೇ, ಮನಸ್ಸಿನ ವಿಚಾರ ಅತಿ ಮುಖ್ಯವಾಗ್ತದೆ. ನಮ್ಮ ಮನಸ್ಸಿನಂತೆ ನಾವು ಕಾರ್ಯವನ್ನು ಮಾಡಬೇಕು. ಮನಸ್ಸಿನಂತೆ ಮಹದೀವ ಅಂತ ಇದೆ. ಆದರೆ ನಮಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಮುಖ್ಯ ಅಲ್ವಾ? ಮನಸ್ಸು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯವನ್ನು ಕಾಪಾಡ್ತದೆ ಅನ್ನುವಂಥದ್ದು. ಎಷ್ಟೋ ಜನ ಆಸ್ಪತ್ರೆಗಳಲ್ಲಿ ಅದು ಫೇಲ್ಯೂರ್ ಆಗಿರುವಂಥ ಕಾಯಿಲೆಗಳು, ಈ ಕಾಯಿಲೆಗೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಕಳಿಸಿರುವಂಥದ್ರಲ್ಲಿ ಇವರ ಮಾನಸಿಕ ದೃಢತೆಯಿಂದ ಆ ಕಾಯಿಲೆ ಆಟೋಮೆಟಿಕ್ಕಾಗಿ ಸಾಲ್ವ್ ಆಗಿರುತ್ತದೆ ಅನ್ನುವಂಥ. ನಮ್ಮ ದೇಹ ಅದೇ ಪರಿಹಾರವನ್ನು ಮಾಡಿಕೊಂಡು ಬಿಡ್ತದೆ. ಆದ್ದರಿಂದ ಮನಸ್ಸನ್ನು
ಗಟ್ಟಿ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು, ಮನಸ್ಸಿಗೆ ಶಾಂತಿ ತೆಗೆದುಕೊಳ್ಬೇಕು. ಚಿಂತೆ ಬೇಡ. ಏನಕ್ಕೆ ಚಿಂತೆ? ಯಾವತ್ತಾದರೂ ಒಂದು ನಮಗೆ ಹೋಗಲೇಬೇಕಲ್ವ. ಚಿಂತೆ ಬೇಡ, ಸಂತೋಷದಿಂದಿರಿ. ಸಮಯಕ್ಕೆ ಸರಿಯಾಗಿ ಊಟ ನಿದ್ರೆಗಳನ್ನು ಮಾಡಿ, ಮಿಕ್ಕಿನದ್ದು ನೀವೇನು ಬೇಕಾದ್ರೂ ಯೋಚನೆ ಮಾಡಿ, ಚಿಂತೆ ಮಾಡೋದನ್ನು ಬಿಡಿ. ನಿಮಗೆ ಸಹಕಾರ ಆಗಲಿ ಅಂತ ಪರಶಿವನಿಗೆ ಒಂದು ಸ್ವಲ್ಪ ಹಾಲನ್ನು ಕೊಡಿ, ಮನೆಯಲ್ಲಿ ನೈವೇದ್ಯ ಮಾಡಿ. ನಿಮ್ಮಲ್ಲಿ ಶಿವನ ವಿಗ್ರಹ ಇದ್ದರೆ ಅದಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಸಿಂಹರಾಶಿಯವರೇ, ಸಂತೋಷ ಅನ್ನುವಂಥದ್ದು ಮುಖ್ಯ. ಸಂತೋಷ ಇಲ್ಲ ಅಂತಂದರೆ ನಾವು ಏನು ಮಾಡೋಕ್ಕಾಗ್ತದೆ? ಎಷ್ಟೇ ಮಾಡಿದ್ರು ಸಂತೋಷ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೊಂದು ಸ್ವಲ್ಪ ಸಮಯವನ್ನು ಕೊಡಿ ಅಲ್ವಾ. ಕೆಲಸ ಮಾಡೋದಿದ್ದ ನಮ್ಮ ಸಂತೋಷಕ್ಕೋಸ್ಕರ ನಾನು ಈ ಕೆಲಸವನ್ನು ಮಾಡ್ತೇನೆ, ಈ ಸಮಯವನ್ನು ನಾನು ಸಂತೋಷದಿಂದ ಕಾಲ ಕಳೀತೇನೆ. 24 ಗಂಟೆಯಲ್ಲಿ ಒಂದು 24 ನಿಮಿಷ ಇಡೀ ಸಂತೋಷಕ್ಕೋಸ್ಕರ ಮಕ್ಕಳ ಜೊತೆ ಖುಷಿಯಾಗಿರಿ, ಸಂತೋಷ ಸಿಗ್ತದೆ. ಕುಟುಂಬದವ್ರ ಜೊತೆ ಆತ್ಮೀಯತೆಯಿಂದ ಮಾತಾಡಿ, ಸಂತೋಷ ಸಿಗ್ತದೆ. ನೀನು ಅದು ಮಾಡೋದು ಸರಿ ಇಲ್ಲ, ಇದು ಹಾಗೆ ಹೀಗೆ ಅಂತ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋದ್ರ ಬದಲು ಅವರಲ್ಲಿರುವಂಥ ಒಂದು ಒಳ್ಳೆಯ ಗುಣದ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಹೋಗಿ, ಅವ್ರಿಗೂ ಖುಷಿ ಇರುತ್ತೆ ಅಲ್ವಾ. ಆದ್ದರಿಂದ ಮನಸ್ಸಿಗೆ ಖುಷಿ ಕೊಡುವಂಥ ಕಾರ್ಯಗಳನ್ನು ಪ್ರತಿದಿನ ಒಂದು 20 ನಿಮಿಷ ನಾನು ಮಾಡ್ತೀನಿ ಅಂತ ತೀರ್ಮಾನ ತೆಗೆದುಕೊಳ್ಳಿ. ಇವತ್ತು ಸಂತೋಷ ಅನ್ನುವಂಥದ್ದು ಮುಖ್ಯ ಅಲ್ವಾ. ಆದ್ದರಿಂದ ನಿಮ್ಮ ಸಂತೋಷಕ್ಕೆ ಸಹಕಾರ ನೀಡುವಂಥ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ. ಎಲ್ಲ ಶುಭವಾಗ್ತದೆ. ಕನ್ಯಾ ರಾಶಿಯವರೇ, ಕೆಲಸ ಅತಿ ಮುಖ್ಯ. ಕೆಲಸ ಅತಿ ಮುಖ್ಯ. ಈ ದಿನ ನಮಗೆ ಮಾಡುವಂಥ ಕಾರ್ಯ, ತಗೊಳ್ಳೋಂಥ ಧೈರ್ಯ, ಆ ಧೈರ್ಯದಿಂದ ಕಾರ್ಯ ಸಕ್ಸಸ್ ಆಗ್ತದೆ. ಆ ಸಕ್ಸಸ್ ಆಗೋದ್ರಿಂದ ನಮಗೆ ಶುಭವಾಗ್ತದೆ. ಆದರೆ ಯಾಕೋ ಆರೋಗ್ಯನೇ ಸ್ವಲ್ಪ ಸಹಕಾರ ನೀಡುತ್ತಾ ಇಲ್ವಲ್ಲ, ಏನು ಮಾಡುವಂಥದ್ದು? ಧೈರ್ಯ, ದೇಹ ಬಲ ಬೇಕು. ದೇಹ ಬಲಕ್ಕೆ ಕಾರಕ ಯಾರು? ಹನುಮಂತನ ಮಂತ್ರವನ್ನು ಪಠನೆ ಮಾಡಿ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಆಲಿಸ್ತಾ ಇದ್ದೀರಾ, ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ರಾಶಿಯ ಬಗ್ಗೆ ಒಂಚೂರು ಕಾಮೆಂಟ್ ಮಾಡಿ. ನಮಗೂ ದಿನ ಭವಿಷ್ಯ ಹೇಳುವಂಥದ್ದು ನಿಮ್ಮ ಬಗ್ಗೆ, ನಿಮ್ಮ ರಾಶಿ ಬಗ್ಗೆ ನಮಗೆ ಆಸಕ್ತಿ ಮೂಡ್ತದೆ. ತುಂಬ ಚೆನ್ನಾಗಿ ಹೇಳ್ತೀವಿ ಅವಾಗ ಅಲ್ವಾ. ಇಲ್ಲಾಂದರೆ ಚೆನ್ನಾಗಿ ಹೇಳಲ್ಲ ಅಂತಲ್ಲ. ನಿಮ್ಮ ರಾಶಿ ಬಗ್ಗೆ ನೀವು ಕಾಮೆಂಟ್ ಮಾಡಿದ್ರೆ ನಿಮ್ಮ ರಾಶಿ ಬಗ್ಗೆ ನಮಗೊಂಚೂರು ಪ್ರೀತಿ ಜಾಸ್ತಿ ಆಗ್ತದೆ. ಓಕೆ, ನಿಮ್ಮ ರಾಶಿಯವ್ರಿಗೆ ಶೇರ್ ಮಾಡಿ, ಬೇರೆಯವ್ರಿಗೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಸಂತೋಷ. ತುಲಾರಾಶಿಯವರೇ, ಸಂಬಂಧ ಅನ್ನುವಂಥದ್ದು ಮುಖ್ಯ. ಯಾರ ಸಂಬಂಧವನ್ನು ಕಳ್ಕೊಳ್ಬೇಡಿ. ಸಣ್ಣ ಗೊಂದಲಗಳು ಉಂಟಾಗ್ತದೆ ಸಂಬಂಧಗಳನ್ನು ಬೆಳೆಸೋದ್ರಲ್ಲಿ. ಸಂಬಂಧಗಳಿರಬೇಕು, ಒಳ್ಳೆಯದು ಕೆಟ್ಟದ್ದು ಸಂಬಂಧಗಳಿರಲೇಬೇಕು. ಪ್ರೀತಿ, ಅವ್ರು ಬೇರೆಯವ್ರು ಯಾರೋ ಏನೋ ಮಾಡ್ತಾರೆ, ಅವ್ರ ವ್ಯವಹಾರ ನಮಗೆ ಬೇಡ. ಪ್ರೀತಿ ವಿಶ್ವಾಸ ಇಟ್ಕೊಳ್ಳಿ. ಕೆಲವ್ರು ಏನೋ ಬೇಡ ಅಂತ ಬಿಟ್ಬಿಡ್ತೀವಿ, ಅದನ್ನು ಬಿಟ್ಟುಬಿಡಿ. ನಮ್ಮ ಮನಸ್ಸಿಗೆ ಹತ್ರ ಇರುವಂಥವ್ರ ಸಂಬಂಧಗಳನ್ನು ಇಟ್ಕೊಂಡಿರಬೇಕು. ಇಲ್ಲ ನಾವು ಏನೋ ವ್ಯವಹಾರ ಮಾಡ್ತೀವಿ, ನಮ್ಮ ವ್ಯವಹಾರಕ್ಕೆ ತಕ್ಕಂತೆ ಆತ್ಮೀಯರನ್ನು ಬೆಳೆಸ್ಕೊಂಡಿರ್ತೀವಿ. ಎಲ್ಲರೂ ಎಲ್ಲರಿಗೆ ಮಿತ್ರರಾಗ ನಮ್ಮದೇ ಒಂದು ಸಂಕ್ರ ಇರ್ತದೆ. ಅವರ ವಿಶ್ವಾಸವನ್ನು ಕಳ್ಕೊಳ್ಬಾರ್ದು. 4 ಜನ ಬೇಕು ಅಂತಾರಲ್ವ. ಆದ್ದರಿಂದ ಯಾರ ಮಧ್ಯೆನೂ ಗೊಂದಲ ಕ್ರಿಯೇಟ್ ಮಾಡಿ, ನಮ್ಮಿಂದ ಯಾರಿಗೂ ಗೊಂದಲ, ಬೇರೆಯವರಿಂದ ನಮಗೆ ತೊಂದರೆ ಆಗ್ತದೆ. ಆಗಲಿ, ಸಂತೋಷ, ಬೇಸರ ಮಾಡ್ಕೊಳ್ಬೇಕಾ? ಅವ್ರಿಗೂ ಅರಿವಾಗ್ತದಲ್ವ, ನಾವೇನಾದರೂ ತಪ್ಪು ಮಾಡಿದ್ದೀವಿ ಅಂತ. ಇವತ್ತೆಲ್ಲ ನಾಳೆ ಅರಿವಾಗೇ ಆಗ್ತದೆ. ಅದನ್ನು ಪರಮಾತ್ಮನಿಗೆ ಬಿಡಿ. ಏನೋ ಗೊಂದಲಗಳಿರ್ತದೆ. ಯಾರ ಬಗ್ಗೆನೇ ಏನಾದ್ರೂ ಕಾಮೆಂಟ್ ಇದ್ದರೆ, ಅವ್ರು ಹಾಗೆ ಹೀಗೆ ನಮ್ಗೆ ಆ ರೀತಿ ತೊಂದರೆ ಕೊಡ್ತಾರೆ, ಚಿಂತೆ ಬಿಡಿ.
ಈ ವಿಶ್ವಾಸ ಕಳ್ಕೊಳಕ್ಕೆ ಹೋಗ್ಬಿಡಿ. ಅವ್ರ ಮೇಲೆ ಏನಾದರೂ ಕಂಪ್ಲೇಂಟ್ ಇದ್ದರೆ ನಮ್ಮ ದುರ್ಗಾದೇವಿ ಈ ಥರ ಕಂಪ್ಲೇಂಟ್ ಮಾಡಿಬಿಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿ ಎಲ್ಲರ ಜೊತೆ ನಾವು ಸಂತೋಷವಾಗಿರಬೇಕು ಅಂತ ನಂಬಿಚ್ಚೆ ಎಲ್ಲರಿಗೂ ಅದು ಇರಬೇಕಲ್ವಾ. ಈ ದಿನ ನಾವು ದುರ್ಗಾದೇವಿಗೆ ಕಂಪ್ಲೇಂಟ್ ಮಾಡಿ ನಿಮ್ದು ಏನಾದರೂ ಇದ್ದರೆ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ವೃಶ್ಚಿಕ ರಾಶಿಯವರೇ, ನಾವು ಮಾಡುವಂಥ ಕಾರ್ಯಗಳಲ್ಲಿ ಅಡೆತಡೆ ಎನ್ನುವಂಥದ್ದು ಇದ್ದೇ ಇರುತ್ತಲ್ಲ. ಯಾಕೆ ಇದನ್ನ ಅಡೆತಡೆಗಳು ಬರ್ತದೆ ಈ ದಿನ? ನಾವು ಈ ಥರ ಏನೇನು ಮಾಡಿದ್ರೆ ನಾವು ಸೀಕ್ರೆಟ್ನ ಬಿಟ್ಕೊಡೋಕ್ಕಾಗ್ತದ? ಸೀಕ್ರೆಟ್ ಮೇಂಟೈನ್ ಮಾಡಲೇಬೇಕಲ್ವಾ? ಅದಕ್ಕೋಸ್ಕರ ಇರಲಿ, ಸೀಕ್ರೆಟನ್ನು ಬಿಟ್ಟು ನಾವೇನು ಮಾಡೋಕ್ಕೆ ಅಲ್ಲ. ಅಡೆತಡೆ ಇರ್ತದೆ, ಸ್ವಲ್ಪ ಒತ್ತಡ ಇರ್ತದೆ, ಎಲ್ಲರಿಗೂ ಬರುವಂಥದ್ದೇ. ಒಂದಲ್ಲ ಒಂದಿನ ಪ್ರತಿಯೊಬ್ಬರಿಗೂ ಒತ್ತಡಗಳು ಅಡೆತಡೆಗಳು ಬಂದೇ ಬರ್ತದೆ. ಅದು ಈ ದಿನ ನಮಗೆ ಬಂದಿದೆ ಅಂತ ಅಂದ್ಕೊಳ್ಳಿ ಅಲ್ವಾ. ಆದ್ದರಿಂದ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಏಕೆಂದರೆ ಸ್ವಲ್ಪ ಒತ್ತಡ ಇರುತ್ತಲ್ವ. ಇವತ್ತು ಒತ್ತಡ ಇದ್ದಾಗ ತೀರ್ಮಾನಗಳನ್ನು ತೆಗೆದುಕೊಳ್ಬಾರ್ದು ಅನ್ನುವಂಥದ್ದು ನಿಯಮ ಇದೆ. ಆದ್ದರಿಂದ ನಾವು ಸ್ವಲ್ಪ ತಾಳ್ಮೆಯಿಂದ ಇರೋಣ. ಸಮಾಧಾನದಲ್ಲಿದ್ದಾಗ ತೀರ್ಮಾನ ತೆಗೆದುಕೊಳ್ಬೇಕು. ಈ ಒತ್ತಡ ನಿವಾರಣೆಗೋಸ್ಕರ, ಅಡೆತಡೆಗಳ ನಿವಾರಣೆಗೋಸ್ಕರ ಶಿವನನ್ನು ಆರಾಧನೆ ಮಾಡಿ, ಶಿವನನ್ನು ಪೂಜೆ ಮಾಡಿ. ಇವು ಶಿವನನ್ನು ಒಂದೇ ಒಂದು ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಧನುಸ್ಸು ರಾಶಿಯವರೇ, ಇರುವಂಥ ಭಾಗ್ಯವನ್ನು ಅನುಭವಿಸುವಂಥ ದಿನ, ಭಾಗ್ಯವನ್ನು ಅನುಭವಿಸುವಂಥ ದಿನ, ಸಂತೋಷದಿಂದ ಕಾಲ ಕಳೆಯುವಂಥ ದಿನ, ಧಾರ್ಮಿಕ ಸೇವೆಗಳನ್ನು ಮಾಡುವಂಥ ದಿನ, ಧರ್ಮ ಕಾರ್ಯಗಳನ್ನು ಮಾಡುವಂಥ ದಿನ. ಭಾಗ್ಯವಂದರೆ ಅನುಭವಿಸುವಂಥದ್ದು ದಿನ. ಶ್ರಮ ಇದ್ದೇ ಇರ್ತದೆ, ಸಂಪಾದನೆ ಇದ್ದೇ ಇರ್ತದೆ, ಜವಾಬ್ದಾರಿ ಇದ್ದೇ ಇರ್ತದೆ. ಎಲ್ಲವನ್ನು ಮರೆತು ಈ ದಿನ ಪರಮಾತ್ಮನ ಸಾಂಗತ್ಯದಲ್ಲಿರೋಣ, ಹತ್ತಿರದಲ್ಲಿರೋಣ. ಅವನ ಗಾಯನ, ಅವನ ಶ್ರುತಿ ನಮ್ಮ ಕಿವಿಗಳಿಗೆ ಕೇಳಿಸ್ಲಿ, ಅವನ ದರ್ಶನ ನಮ್ಮ ಕಣ್ಣಿಗೆ ಆಗಲಿ ಅಲ್ವಾ. ಆದ್ದರಿಂದ ಸ್ವಲ್ಪ ದೈವ ಕೃಪೆಯ ಬಗ್ಗೆ ಇದನ್ನು ಯೋಚನೆ ಮಾಡೋಣ. ಗುರುರಾಯರ ಪ್ರಾರ್ಥನೆಯನ್ನು ಮಾಡಿ, ದಕ್ಷಿಣಾಮೂರ್ತಿಯ ಪ್ರಾರ್ಥನೆಯನ್ನು ಮಾಡಿ, ದತ್ತಾತ್ರೇಯನ ಪ್ರಾರ್ಥನೆಯನ್ನು ಮಾಡಿ, ನಿಮಗೆ ಗುರು ಅಂತ ಯಾರನ್ನು ಅಂದ್ಕೊಂಡಿರ್ತೀರ ಅವರ ಪ್ರಾರ್ಥನೆಯನ್ನು ಮಾಡಿ. ನಮಗೆ ಇಂಥ ವ್ಯಕ್ತಿಯಿಂದ ನಮಗೆ ಜೀವನ ಸಾಕಾರ ಆಗಿದೆ, ಆದ್ದರಿಂದ ಆ ವ್ಯಕ್ತಿಯನ್ನೇ ನಾನು ದೇವರು ಅಂತ ಸ್ವೀಕಾರ ಮಾಡ್ತೀನಿ, ಅವರ ಪ್ರಾರ್ಥನೆಯನ್ನು ಮಾಡ್ತೀನಿ. ಖಂಡಿತ ಅದನ್ನು ಮಾಡಿ, ಏನೂ ಬೇಸರ ಇಲ್ಲ. ಯಾವ ಗುರುಗಳು ಬೇಜಾರು ಮಾಡ್ಕೊಳೋದಿಲ್ಲ. ಗುರು ಅಂದಮೇಲೆ ಎಲ್ಲರೂ ಗುರು ಸಮಾನರೇ. ಖಂಡಿತ ಹೇಳ್ತೇನೆ. ನಾನು ಕೆಲವರು ಹೇಳ್ತಾರೆ, ಒಂದು ಹಂಚ್ಕೊಳ್ಬೇಕಿಲ್ಲ ಒಂದು ವಿಚಾರ. ನಮಗೆ ಕಷ್ಟ ಇದ್ದಾಗ ಗುರುಗಳ ನಿಮ್ಮ ಹೆಸರನ್ನು ಹೇಳಿ ನಾನು ಸಂಕಲ್ಪ ಮಾಡಿ ಆ ಕಷ್ಟದಲ್ಲಿ ನಾನು ಮುಂದುವರಿತೇನೆ. ಖಂಡಿತ ಅದರಿಂದ ನನಗೆ ಸುಖ ಆಗಿದೆ ಅಂತ ಹೇಳಿದ್ದಾರೆ, ಹಂಚ್ಕೊಳ್ತಾರೆ ಕೆಲವರು. ಇರಲಿ, ಅವರ ಪ್ರೀತಿ ಅಭಿಮಾನಕ್ಕೆ ಗೌರವ ಇದ್ದೇ ಇರುತ್ತೆ, ತೊಂದರೆ ಇಲ್ಲ. ಗುರುದೇವ ನಿಮಗೆ ಅನುಕೂಲ ಮಾಡ್ತಾನೆ. ಧನ್ಯವಾದಗಳು. ಮಕರ ರಾಶಿಯವರೇ, ಈ ದಿನ ನಮಗೆ ಕೆಲಸ ಅನ್ನುವಂಥದ್ದು ಅತಿ ಮುಖ್ಯ. ಚಟುವಟಿಕೆ ಹೆಚ್ಚಾಗಿರಬೇಕು. ಈ ದಿನ ಸಾಧನೆ ಎನ್ನುವಂಥದ್ದು ಮಾಡಲೇಬೇಕು. ಈಗ ನಾವು ಮಾಡುವಂಥ ಸಾಧನೆಯಿಂದ ನಮಗೆ ಗೌರವ ಅನ್ನುವಂಥದ್ದು ಹೆಚ್ಚಾಗ್ತದೆ. ಹೀಗೆಲ್ಲ ಸಾಧನೆ ಮಾಡೋದಕ್ಕೆ ಸಹಕಾರವನ್ನು ಕೊಡೋದಕ್ಕೋಸ್ಕರ ಸೂರ್ಯದೇವನಿಗೆ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಕುಂಭರಾಶಿಯವರೇ, ಈ ದಿನ ನಮಗೆ ಲಾಭ ಅನ್ನುವಂಥದ್ದು ಅತಿ ಮುಖ್ಯ. ಏನಾದರೂ ಲಾಭ ಬಂದರೆ ತಾನೇ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳುವಂಥದ್ದು. ಸಣ್ಣ ಆಸೆ ಇರ್ಬೋದು, ದೊಡ್ಡ ಆಸೆ ಇರ್ಬೋದು. ಈ ರೀತಿಯ ಒಂದು ಡ್ರೆಸ್ ಹಾಕ್ಕೊಳ್ಬೇಕು ಆಸೆ ಇರ್ತದೆ. ಎಷ್ಟೋ ಸಂಪಾದನೆ ಮಾಡ್ತೀವಿ, ನಮ್ಮ ಮನೆಯವ್ರಿಗೊಂದು ಖರ್ಚಿಪ್ ತರೋದಕ್ಕೆ ನೆಗ್ಲೆಕ್ಟ್ ಆಗಿರ್ತದೆ. ಸಣ್ಣದೊಂದು ಪಾತ್ರೆ ತರೋದಕ್ಕೆ ನೆಗ್ಲೆಕ್ಟ್ ಮಾಡಿರ್ತೇವೆ ಅಲ್ವಾ. ಸಣ್ಣದೊಂದು ಆಸೆ, ಮನೆಯವರಲ್ಲಿ ಮಕ್ಕಳಲ್ಲಿ ಏನೋ ಒಂದು ಪ್ರೀತಿಯಿಂದ ಸಣ್ಣದೊಂದು ಆಸೆ ಇರುತ್ತೆ. ಈ ಆಸೆ ಈಡೇರಿಸಬೇಕು ಅಂತ ಜ್ಞಾಪಿಸ್ಕೊಳ್ಳಿ, ಅದನ್ನು ಈಡೇರಿಸಿ ಸಂತೋಷ ಅನ್ನುವಂಥದ್ದು ಸಿಗ್ತದೆ ಅಲ್ವಾ. ಇದನ್ನು ಲಾಭ ಬರುತ್ತೆ. ಲಾಭ ಬಂದಾಗ ಆ ಆಸೆನ ಜ್ಞಾಪಿಸ್ಕೊಳ್ಳಿ ಅಲ್ವಾ.
ಓ ಆಸೆ ಈಡೇರಿಸಬೇಕು ಅಂತನಾದರೂ ಇದನ್ನು ನಾವು ಲಾಭವನ್ನು ಮಾಡಿಕೊಳ್ಳಲೇಬೇಕು ಅಲ್ವಾ. ನಮ್ಮ ಈ ಒಂದು ಸಂದರ್ಭದಲ್ಲಿ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಮೀನರಾಶಿಯವರೇ, ಈ ದಿನ ಖರ್ಚು ಅತಿ ಮುಖ್ಯ. ಖರ್ಚು ಮಾಡಲೇಬೇಕು, ಅನಾವಶ್ಯಕ ಖರ್ಚುಗಳು ಬೇಡ ಅಲ್ವಾ. ಎಲ್ಲ ವಿಚಾರ ಇಟ್ಕೊಂಡೇ ಖರ್ಚು ಮಾಡುವಂಥದ್ದು, ಆದರೆ ಅನಾವಶ್ಯಕ ಖರ್ಚುಗಳು ಬೇಡ ಅನ್ನುವಂಥದ್ದು. ಸ್ವಲ್ಪ ಚಿಂತೆ ಎನ್ನುವಂಥದ್ದು ಇರ್ತದೆ, ಆ ಚಿಂತೆ ಬೇಡ, ಒತ್ತಡ ಬೇಡ, ಒಂಟಿತನ ಅನ್ನುವಂಥದ್ದು ಬರ್ತದೆ, ಆ ಕಾಡ್ತದೆ ಒಂಟಿತನ ಅನ್ನುವಂಥದ್ದು. ಆ ರೀತಿ ಒಂಟಿತನ ಕಾಡ್ತದೆ ಅಂತಂದರೆ ಮಕ್ಕಳ ಜೊತೆ 2 ನಿಮಿಷ ಸಂತೋಷದಿಂದ ಕಾಲ ಕಳೆಯಿರಿ. ಮನಸ್ಸಿಗೆ ಸ್ವಲ್ಪ ಶಾಂತಿ ಸಮಾಧಾನ ಅನ್ನುವಂಥದ್ದು ಸಿಗ್ತದೆ. ಚಿಂತೆ ಬೇಡ. ವಿಷ್ಣು ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ದೇವರ ಮೇಲೆ ನಂಬಿಕೆ ಇಟ್ಟಿರುವಂಥ ನೀವು ಎಲ್ಲ ದೇವರನ್ನು, ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ದೇವರಿಗೆ ಬಿಟ್ಬಿಟ್ಟಿರ್ತೀವಿ. ಇರಲಿ, ನಂಬಿಕೆ ಇದೆ, ದೇವ್ರ ಮೇಲೆ ನಂಬಿಕೆ ಇರಬೇಕು. ಆದರೆ ನಮ್ಮ ಪ್ರಯತ್ನವೂ ಮುಖ್ಯ ಅಲ್ವ. ದುಡ್ಡು ಕೊಡ್ತಾನೆ, ಹಣವನ್ನು ನಾವು ಒಂದು ಲಿಮಿಟಲ್ಲಿ ಖರ್ಚು ಮಾಡಬೇಕಲ್ವ, ಉಳಿಸ್ಕೊಳ್ಬೇಕಲ್ವ, ಸೇವಿಂಗ್ ಮಾಡಬೇಕಲ್ವ. ಓಕೆ, ವಿಷ್ಣು ಪರಮಾತ್ಮನ ಪ್ರಾರ್ಥನೆ ಮಾಡಿ ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಇಲ್ಲಿವರೆಗೆ ಯಾರು ನಮ್ಮ ದಿನ ಭವಿಷ್ಯವನ್ನು ಕೇಳಿದ್ದೀರಾ, ನಿಮಗೆಲ್ಲ ಉಪಯೋಗವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಶಾಂತಿರಸ್ತು.